ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ಸದ್ಯ ಚುರುಕಾಗಿದೆ. ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇರೋದೇನಿದೆ, ಇದು ಡೆಡ್ ಬಾಡಿ ಸಿಕ್ಕಂತ ಜಾಗ, ಮೃತದೇಹ ಸಿಕ್ಕಂತ ಜಾಗ. ಅಲ್ಲಿಗೆ ಆರೋಪಿಗಳ ಪೈಕಿ ಕೆಲವರನ್ನ ಕರ್ಕೊಂಡು ಬರಲಾಗಿದೆ. ಅಂದ್ರೆ ಯಾರು ಮೃತದೇಹವನ್ನ ವಿಲೇವಾರಿ ಮಾಡಿದ್ರು ಈ ಕೇಸ್ನಲ್ಲಿ ಅವರನ್ನ ಸ್ಥಳಕ್ಕೆ ಕರೆತರಲಾಗಿದೆ. ಅಂದ್ರೆ ಆರೋಪಿಗಳು ಒಟ್ಟು 4 ಜನ ಮೃತದೇಹವನ್ನ ವಿಲೇವಾರಿ ಮಾಡುವಂತ ಕೆಲಸವನ್ನ ಮಾಡಿದ್ರು ಅನ್ನೋ ಮಾಹಿತಿ ಇದ್ದಿದ್ರಿಂದ ಸದ್ಯ ಅವರನ್ನ ಸ್ಥಳಕ್ಕೆ ಕರೆಕೊಂಡು ಬರಲಾಗಿದೆ. ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಪೊಲೀಸರು ಸದ್ಯ ಮಾಡ್ತಾ ಇದ್ದಾರೆ. ಸುಮ್ಮನಹಳ್ಳಿ ಸಮೀಪ, ಅದು ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಲಿಮಿಟ್ಗೆ ಬರುತ್ತೆ ಆ ಜಾಗ. ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಲಿಮಿಟ್ನಿಂದ ಪಶ್ಚಿಮದಿಂದ 2 ಕಿಲೋಮೀಟರ್ ದೂರದಲ್ಲಿ ಈ ಜಾಗ ಇದೆ. ಇದೇ ಜಾಗದಲ್ಲಿ ಮೃತದೇಹ ಪತ್ತೆಯಾಗಿರೋದು, ರೇಣುಕಾಸ್ವಾಮಿ ಮೃತದೇಹ ಪತ್ತೆಯಾಗಿರೋದು. ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇಲ್ಲಿಗೆ ಅವರು ಆ ಮೃತದೇಹವನ್ನು ಯಾಕೆ ತಂದ್ರು ಆರೋಪಿಗಳು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂತಂದ್ರೆ ಪಕ್ಕದಲ್ಲೇ ಒಂದು ರಾಜಕಾಲುವೆ ಹರಿಯುತ್ತೆ, ಅದಕ್ಕೆ ಎಸಿಬೇಕು ಅನ್ನೋದು ಅವರ ಪ್ಲಾನ್ ಆದಂಗೆ ಇದ್ದಂಗೆ ಕಾಣಿಸ್ತಾ ಇದೆ. ಆ ರಾಜಕಾಲುವೆಗೆ ಎಸೆದ್ರೆ ಡೆಡ್ ಬಾಡಿ ಸಿಗಲ್ಲ, ಬೇಗ ಸಿಕ್ಕರು ಕಂಪ್ಲೀಟ್ ಆಗಿ ಡಿಕಂಪೋಸ್ ಆಗಿರುತ್ತೆ, ಕೊಳೆತು ಹೋಗಿರುತ್ತೆ. ಆಗ ಈ ಕೇಸ್ನಲ್ಲಿ ನಮಗೆ ಸಮಸ್ಯೆ ಆಗಲ್ಲ, ಅಪರಿಚಿತ ಶವ ಅಂತ ಪೊಲೀಸರು ಶರ ಬರೀತಾರೆ ಮತ್ತು ಗಾಯದ ಗುರುತುಗಳು ಕೂಡ ಗೊತ್ತಾಗಲ್ಲ ಡಿಕಂಪೋಸ್ ಆದಂಥ ಸಂದರ್ಭದಲ್ಲಿ. ಸೊ ಈ ರೀತಿ ಪ್ಲಾನ್ ಇತ್ತು ಅಂತ ಅನ್ಸುತ್ತೆ. ಅವರು ಎಸೆಯೋ ಸಂದರ್ಭದಲ್ಲಿ ಡೆಡ್ ಬಾಡಿ ರಾಜಕಾಲುವೆಗೆ ಬಿದ್ದಿಲ್ಲ, ಬದಲಾಗಿ ರಾಜಕಾಲುವೆಯ ಪಕ್ಕದಲ್ಲಿ ಮೇಲ್ಭಾಗದಲ್ಲಿ ಮೃತದೇಹ ಇದೆ. ಮೋಸ್ಟ್ಲಿ ಅವರು ಅಮಲಲ್ಲಿದ್ರು ಅಂತ ಅನ್ಸುತ್ತೆ, ಎದ್ದು ಹೋಗಿದ್ದಾರೆ. ಮರುದಿನ ಮೃತದೇಹ ಪತ್ತೆಯಾಗಿದೆ, ನಂತರ ಕೇಸು ಟ್ರೇಸ್ ಆಗಿದೆ. ಸದ್ಯ ಆರೋಪಿಗಳನ್ನು ಅಲ್ಲಿ ಕರ್ಕೊಂಡು ಬಂದಿರೋದನ್ನ ನೀವು ನೋಡ್ತಾ ಇದ್ದೀರಿ. ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಡೆಡ್ ಬಾಡಿ ಸಿಕ್ಕಂತ ಜಾಗದಲ್ಲಿ 4 ಮಂದಿ ಆರೋಪಿಗಳನ್ನು ಆ ಸ್ಕಾರ್ಪಿಯೋ ಕಾರಲ್ಲಿ ಡೆಡ್ ಬಾಡಿಯನ್ನು ತಂದ್ರು, ಮೃತದೇಹವನ್ನ ಈ ಜಾಗಕ್ಕೆ ಅಲ್ಲಿಂದ ಅಂದ್ರೆ ಶೆಡ್ಡಿಂದ, ರಾಜರಾಜೇಶ್ವರಿ ನಗರ ಸಮೀಪ ಇರುವಂಥ ಶೆಡ್ಡಿಂದ ಅಲ್ಲಿ ಕೊಲೆಗೈದು ಮೃತದೇಹವನ್ನು ಇಲ್ಲಿಗೆ ತಂದಿರೋದು, ಇಲ್ಲಿ ಎಸೆದಿರೋದು. ಸದ್ಯ 4 ಆರೋಪಿಗಳನ್ನು ಸ್ಥಳಕ್ಕೆ ಕರೆತಂದು ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಿಸಿದಂಥ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ರೇಣುಕಾಸ್ವಾಮಿಯವರ ಮೃತದೇಹ ಇದೇ ಜಾಗದಲ್ಲಿ ಪತ್ತೆಯಾಗಿದ್ದು ನೋಡ್ತಾ ಇದ್ದೀರಿ. ಇದೇ ಜಾಗ, ಇಲ್ಲೇ ಮೃತದೇಹ ಪತ್ತೆಯಾಗಿತ್ತು. ಸದ್ಯ ಆರೋಪಿಗಳನ್ನು ಸ್ಥಳಕ್ಕೆ ಕರ್ಕೊಂಡು ಬರಲಾಗಿದೆ. ಕಾನೂನು ಪ್ರಕಾರ ಸ್ಪಾಟ್ ಮಹಜರು ಏನು ಮಾಡಬೇಕು ಅದನ್ನ ಪೊಲೀಸರು ಸದ್ಯ ಮಾಡ್ತಾ ಇದ್ದಾರೆ. 2 ದೃಶ್ಯ ನೋಡ್ತಾ ಇದ್ದೀರಿ. ಒಂದು ಇವತ್ತಿನದ್ದು ಅಂದರೆ ಸ್ಥಳ ಮಹಜರು ದೃಶ್ಯವು, ಮತ್ತೊಂದು ಡೆಡ್ ಬಾಡಿ ಎಲ್ಲಿ ಸಿಕ್ಕಿತ್ತು ಅನ್ನೋದಕ್ಕೆ ಆ ದಿನ ಅಂದರೆ 9ನೇ ತಾರೀಕು ಮೃತದೇಹ ಪತ್ತೆಯಾದಂಥ ಸಂದರ್ಭದಲ್ಲಿ ಸಿಕ್ಕಂಥ ವಿಜುವಲ್ಸ್ ಏನಿದೆ ಅದನ್ನು ಕೂಡ ನೀವು ನೋಡ್ತಾ ಇದ್ದೀರಿ, ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಮೃತದೇಹ ಆ ಜಾಗದಲ್ಲಿ ಪತ್ತೆಯಾಗಿತ್ತು. ಅಲ್ಲಿ ಮಾರಕ ಏನು ಮಾಡಿದ್ದೀವಿ ನಾವು, ಆ ಜಾಗದಲ್ಲಿ ಮೃತದೇಹ ಕಾಣಿಸುತ್ತೆ ನಿಮಗೆ, ಬ್ಲರ್ ಮಾಡಿದ್ದೀವಿ. ಸೊ ಆ ಜಾಗದಲ್ಲಿ ಮೃತದೇಹ ಪತ್ತೆಯಾಗಿತ್ತು. ಸದ್ಯ ಅದೇ ಜಾಗದಲ್ಲಿ ಆರೋಪಿಗಳನ್ನು ಕರ್ಕೊಂಡು ಬಂದು ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಮಾಡಲಾಗ್ತಾ ಇದೆ. ಅಂದರೆ ಮುಂದೆ ಚಾರ್ಜ್ ಶೀಟ್ ಸಲ್ಲಿಸೋ ಸಂದರ್ಭದಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆಯ ಸಂಪೂರ್ಣ ಡೀಟೇಲನ್ನು ಕೂಡ ಚಾರ್ಜ್ ಶೀಟಲ್ಲಿ ಉಲ್ಲೇಖಿಸಬೇಕಾಗತ್ತೆ. ಅಂದರೆ ಆರೋಪಿಗಳು ಬಂದು ಎಲ್ಲಿ ಎಸ್ದಿವಿ ಅಂತ ಹೇಳ್ತಾರೆ, ಯಾವ ಜಾಗದಿಂದ ಬಂದ್ವಿ, ಹೇಗೆ ಬಂದ್ವಿ, ಎಲ್ಲಿ ಎಸ್ದಿವಿ, ಏನು ಮಾಡಿದ್ವಿ, ಇದೆಲ್ಲವನ್ನ ಕೂಡ ಅವರು ಹೇಳ್ತಾರೆ ಸ್ಪಾಟಲ್ಲಿ. ಸೊ ಅದನ್ನು ದಾಖಲೀಕರಣಗೊಳಿಸಲಾಗುತ್ತೆ. ಪೊಲೀಸರು ಅದನ್ನು ದಾಖಲಿಸಿಕೊಳ್ತಾರೆ. ಚಾರ್ಜ್ ಶೀಟ್ ದೋಷಾರೋಪಣಾ ಪಟ್ಟಿ ಸಲ್ಲಿಸೋ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಸಾಕ್ಷಿ ಆಗುತ್ತೆ. ವಾದ ಪ್ರತಿವಾದದ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಸಾಕ್ಷಿ ಆಗುತ್ತೆ. ಸೊ ಅದಕ್ಕೆ ಬೇಕಾದಂಥ ಪ್ರೊಸೀಜರನ್ನು ಸದ್ಯ ಪೊಲೀಸರು ಮಾಡ್ತಾ ಇರುವಂಥ ದೃಶ್ಯ ನೋಡ್ತಾ ಇದ್ದೀರಿ. ಮೃತದೇಹವನ್ನು ತಂದು ಎಸೆದಂಥ ಜಾಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಲಿಮಿಟ್ನ ಒಂದು ಅಪಾರ್ಟ್ಮೆಂಟ್ ಸಮೀಪ ರಾಜಕಾಲುವೆ ಒಂದು ಹರಿಯತ್ತೆ, ಅದರ ಸಮೀಪ ಈ ಮೃತದೇಹವನ್ನು ಎಸೆಯಲಾಗಿತ್ತು. ರೇಣುಕಾಸ್ವಾಮಿ ಯಾರು ಏನು ಅನ್ನೋದು ಆ ಸಂದರ್ಭದಲ್ಲಿ ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ. ಒಂದು ಮೃತದೇಹ ಸಿಕ್ಕಿದೆ, ಮೇಲ್ನೋಟಕ್ಕೆ ಇದು ಕೊಲೆ ಅನ್ನೋ ರೀತಿಯಲ್ಲಿ ಇದೆ ಅಂತ ಪೊಲೀಸರು ಶಂಕೆ ವ್ಯಕ್ತಪಡಿಸಿದರು. ಕಾರಣ ಆ ಮೃತದೇಹದಲ್ಲಿ ಸಂಪೂರ್ಣವಾಗಿ ಗಾಯದ ಗುರುತುಗಳಿತ್ತು. ಗೊತ್ತಾಗ್ತಾ ಇತ್ತು ಡೆಡ್ ಬಾಡಿ ನೋಡಿದ ಕೂಡಲೇ ಇದು ಯಾರೋ ಹೊಡೆದು ಬಡ್ದು ಕೊಂದು ಇಲ್ಲಿಗೆ ತಂದು ಹಾಕಿದ್ದಾರೆ ಅನ್ನೋದು ಗೊತ್ತಾಗೋ ರೀತಿಯಲ್ಲಿತ್ತು. ಆ ಫೋಟೋ ನೋಡಿದರೆ ಎಂಥವರಿಗಾದರೂ ಕೂಡ ಗೊತ್ತಾಗೋ ರೀತಿಯಲ್ಲಿತ್ತು. ಅದೇ ಅನುಮಾನದ ಮೇಲೆ ತನಿಖೆ ಶುರುವಾಗಿತ್ತು. ಆರೋಪಿಗಳ ಇಂಟೆನ್ಷನ್ ಇದ್ದಿದ್ದು ಈ ರಾಜಕಾಲುವೆಗೆ ಎಸಿಬೇಕು ಅನ್ನೋದು ಆರೋಪಿಗಳ ಇಂಟೆನ್ಷನ್ ಇದ್ದಿದ್ದು. ಮಳೆ ಬೇರೆ ಬರ್ತಾ ಇತ್ತು. ಮಳೆ ಬರೋ ಸಂದರ್ಭದಲ್ಲಿ ರಾಜಕಾಲುವೆಗೆ ಬಾಡಿನ ಎಸ್ದು ಬಿಟ್ರೆ ಡೆಡ್ ಬಾಡಿ ಇನ್ನೆಲ್ಲೋ ಹೋಗುತ್ತೆ, ಇನ್ನೆಲ್ಲೋ ಪತ್ತೆಯಾಗುತ್ತೆ. ಪತ್ತೆಯಾಗೋ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಡಿಕಂಪೋಸ್ ಆಗಿರಬಹುದು. ಯಾಕಂತಂದ್ರೆ ಚಿತ್ರದುರ್ಗದಲ್ಲಿ ಹೆಚ್ಚು ಅಂತಂದ್ರೆ ಅವರ ಮನೆಯವರು ಒಂದು ನಾಪತ್ತೆ ಕೇಸನ್ನು ದಾಖಲಿಸ್ತಾ ಇದ್ರು. ಮಗ ಕಾಣ್ತಾ ಇಲ್ಲ ಅಂತ ಚಿತ್ರದುರ್ಗ ಸ್ಟೇಷನ್ ಅಥವಾ ಅವರ ಮನೆ ಇರುವಂಥ ಸ್ಟೇಷನ್ ಯಾವುದು ಅಲ್ಲೊಂದು ಕಂಪ್ಲೇಂಟ್ ಕೊಡ್ತಾ ಇದ್ರು.
ಚಿತ್ರದುರ್ಗದ ಪೊಲೀಸರು ತನಿಖೆ ಮಾಡಿ ಡೆಡ್ ಬಾಡಿಯಲ್ಲಿ ಏನು ಎತ್ತ ಇದೆಲ್ಲ ಗೊತ್ತಾಗೋ ಸಂದರ್ಭದಲ್ಲಿ ಈ ಕೇಸ್ನಿಂದ ಈಸಿಯಾಗಿ ನಾವು ಆಚೆ ಬರಬಹುದು, ಸಾಕ್ಷ್ಯ ಸಂಪೂರ್ಣವಾಗಿ ನಾಶ ಆಗಿರುತ್ತೆ ಅನ್ನೋದು ಅವರ ಲೆಕ್ಕಾಚಾರ ಆಯಿತು. ಬಟ್ ಅವರ ಲೆಕ್ಕಾಚಾರ ಏನಿದೆ ಅದು ಹುಸಿ ಆಯಿತು. ಅವರು ಎಸ್ದು ಹೋದಂಥ ಸಂದರ್ಭದಲ್ಲಿ ಡೆಡ್ ಬಾಡಿ ಮೇಲ್ಭಾಗದಲ್ಲೇ ಇತ್ತು, ರಾಜಕಾಲುವೆಗೆ ಬಿದ್ದಿಲ್ಲ. ಸದ್ಯ ಅದೇ ಜಾಗದಲ್ಲಿ 4 ಆರೋಪಿಗಳನ್ನು ಕರೆತಂದು ಸ್ಪಾಟ್ ಮಹಜರು ಪ್ರಕ್ರಿಯೆಯನ್ನು ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಸ್ಥಳದಿಂದ ಫೋನ್ ಸಂಪರ್ಕದಲ್ಲಿ. ಶಿವಕುಮಾರ್, ಸದ್ಯ ಏನಾಗ್ತಾ ಇದೆ ಸ್ಥಳದಲ್ಲಿ? ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಆರೋಪಿಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಸ್ಪಾಟ್ ಐಡೆಂಟಿಫಿಕೇಶನ್ ಮಾಡುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂತದ್ದು. ಪ್ರಕರಣದ ತನಿಖಾಧಿಕಾರಿಯಾಗಿರುವಂತಹ ಕಾಮಾಕ್ಷಿಪಳ್ಳಿ ಠಾಣೆ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್ ಅವರ ನೇತೃತ್ವದಲ್ಲಿ ಇಲ್ಲಿ ಸ್ಪಾಟ್ ಐಡೆಂಟಿಫಿಕೇಶನ್ ಮಾಡ್ತಿರುವಂತದ್ದು. ಅಂದ್ರೆ 9ನೇ ತಾರೀಕು ಈ ಜಾಗದಲ್ಲಿ ಬೆಳಿಗ್ಗೆ 9 ಗಂಟೆಗೆ ಸತ್ವಾ ಅಪಾರ್ಟ್ಮೆಂಟ್ ನ ಸೆಕ್ಯೂರಿಟಿ ಆಫೀಸರ್ ಆಗಿರುವಂತಹ ಕೇಶವರಾಮ್ ಅವರು ಬಾಡಿಯನ್ನ ಫೋನ್ ಮಾಡಿ ಅವರು ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿರುವಂತದ್ದು. ಅಂದ್ರೆ ಓರ್ವ ವ್ಯಕ್ತಿಗೆ ಗಾಯಗಳಾದಂತ ರೀತಿಯಲ್ಲಿ ಒಂದು ದೇಹ ಇಲ್ಲಿ ಪತ್ತೆ ಆಗಿದೆ ಅಂತೇಳಿ ಆತ ಒಂದು ದೂರನ್ನ ಕೊಡ್ತಾನೆ. ಆತನ ದೂರಿನ ಆಧಾರದ ಮೇಲೆ ಸ್ಥಳಕ್ಕೆ ಬಂದಂತ ಕಾಮಾಕ್ಷಿಪಾಳ್ಯ ಪೊಲೀಸರು 9ನೇ ತಾರೀಕು 302 ಹಾಗೂ 201 ಅಡಿಯಲ್ಲಿ IPC ಸೆಕ್ಷನ್ ಕೊಲೆ ಪ್ರಕರಣ ಹಾಗೂ ಸಾಕ್ಷ್ಯ ನಾಶ ಪ್ರಕರಣದ ಅಡಿಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊಂಡಿರ್ತಾರೆ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಮೃತಪಟ್ಟಂತ ವ್ಯಕ್ತಿ ರೇಣುಕಾ ಸ್ವಾಮಿ ಅನ್ನೋದು ಪತ್ತೆ ಆಗುತ್ತೆ, ಕೂಡಲೇ ಆತನ ಮೊಬೈಲ್ CDR ಅನ್ನು ತೆಗೆಯುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿರುವಂತದ್ದು. ಯಾವಾಗ CDR ಅನ್ನು ತೆಗೆದು ಪರಿಶೀಲನೆ ಮಾಡ್ತಾರೆ, ಅಂದ್ರೆ ಮೃತಪಟ್ಟಂತ ವ್ಯಕ್ತಿ ಯಾರು ಅನ್ನೋದನ್ನ ಪತ್ತೆ ಹಚ್ಚುವಂತ ಕಾರ್ಯವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಆಗ ಸದ್ಯ ಆರೋಪಿಗಳ ಕ್ಲೂ ಸಿಗುವಂತದ್ದು. ಆರೋಪಿಗಳು ಪ್ರಮುಖವಾಗಿ ಓರ್ವ ಆರೋಪಿ ರಾಘವೇಂದ್ರ, ಆತ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ. ಆತ ಕೂಡ ಇಲ್ಲಿ ಬಾಡಿಯನ್ನ ತಂದು ಎಸ್ತಿರ್ತಾನೆ. ಆತನ ಜೊತೆಗೆ ಕಾರ್ತಿಕ್ ಹಾಗೂ ನಾಯಕ್ ಸೇರಿದಂತೆ ಒಟ್ಟು 4 ಜನ ಆರ್ನಗರದ ಶೆಟ್ಟಿಯಿಂದ ರೇಣುಕಾ ಸ್ವಾಮಿ ಅವರ ಮೃತದೇಹವನ್ನು ತಂದು ಇಲ್ಲಿ ಡಿಸ್ಪೋಸ್ ಮಾಡುವಂತ ಕೆಲಸವನ್ನ ಮಾಡಿರ್ತಾರೆ. ಸದ್ಯ ಪೊಲೀಸ್ ಅಧಿಕಾರಿಗಳು ಅಂದ್ರೆ ಕಾಮಾಕ್ಷಿಪಾಳ್ಯ ಠಾಣೆ ಇನ್ಸ್ಪೆಕ್ಟರ್ ಗಿರೀಶ್ ನಾಯ್ಕ್ ಅವರ ನೇತೃತ್ವದಲ್ಲಿ ರಾಘವೇಂದ್ರ, ಕಾರ್ತಿಕ್, ನಾಯಕ್ ಸೇರಿದಂತೆ ಒಟ್ಟು 4 ಕರೆತಂದು ಇಲ್ಲಿ ಸ್ಪಾಟ್ ಐಡೆಂಟಿಫಿಕೇಶನ್ ಮಾಡುವಂತ ಕೆಲಸವನ್ನು ಮಾಡ್ತಿರುವಂತದ್ದು. ಶಿವಕುಮಾರ್, ಆರೋಪಿಗಳು ಏನ್ ಹೇಳ್ತಾರೆ ಅಂದ್ರೆ ರಾಜಕಾಲುವೆಗೆ ಎಸಿಬೇಕು ಅನ್ನೋದು ಅವರ ಇಂಟೆನ್ಷನ್ ಆಗಿತ್ತಾ ಹೆಂಗೆ? ರಕ್ಷತ್, ಪ್ರಮುಖವಾಗಿ ಆರೋಪಿಗಳು ಪೊಲೀಸರ ವಿಚಾರಣೆಯಲ್ಲಿ ಬಾಯಿ ಬಿಟ್ಟಿರುವಂತದ್ದು. ನಮ್ಗೆ ರೇಣುಕಾ ಸ್ವಾಮಿಗೆ ಭಯಪಡಿಸುವಂತ ಉದ್ದೇಶ ಇತ್ತು, ಆತನಿಗೆ ವಾರ್ನಿಂಗ್ ಕೊಟ್ಟು 2-3 ಏಟನ್ನ ಹೊಡೆದು ಕಳಿಸ್ಕೊಡುವಂತ ಉದ್ದೇಶ ಇತ್ತು, ಆದ್ರೆ ಆತನನ್ನ ಕೊಲೆ ಮಾಡುವಂತ ಉದ್ದೇಶ ಇಲ್ಲ. ಆದ್ರೆ ಆತನಿಗೆ ಹಲ್ಲೆ ಮಾಡಿದಂತ ಪರಿಣಾಮವಾಗಿ ಆತ ಮೃತಪಟ್ಟಿರುವಂತದ್ದು. ಆತ ಸತ್ತಂತ ನಂತರದಲ್ಲಿ ನಮ್ಗೆ ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗಿಲ್ಲ. ಜೊತೆಗೆ ಆರೋಪಿಗಳು ಅವತ್ತಿನ ದಿನ ಜೂನ್ 9ರ ರಾತ್ರಿ ತಡರಾತ್ರಿ ಆದ್ರೂ ಕೂಡ ದರ್ಶನ್ ಅವ್ರಿಗೆ ವಾಟ್ಸ್ಆಪ್ ಕಾಲ್ಗಳನ್ನ ನಿರಂತರವಾಗಿ ಮಾಡಿರುವಂತದ್ದು. ಎಲ್ಲವೂ ಕೂಡ CDR ಅನಾಲಿಸಿಸ್ ನಲ್ಲಿ ಗೊತ್ತಾಗಿರುವಂತದ್ದು. ಆರೋಪಿಗಳಿಗೆ ಏನ್ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಾಗಿಲ್ಲ. ದರ್ಶನ್ ಅವರು ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಬಾಡಿಯನ್ನ ಡಿಸ್ಪೋಸ್ ಶಿವು ಇಲ್ಲಿ ಒಂದ್ ನಿಮಿಷ. ಶಿವು, ಈಗ ಆರೋಪಿಗಳ ಇಂಟೆನ್ಷನ್ ಇದ್ದಿದ್ದು ರೋಡ್ ಸೈಡ್ ಎಸ್ದು ಹೋಗ್ಬೇಕು ಅಂತನಾ ಅಥವಾ ಆ ರಾಜಕಾಲುವೆಗೆ ಎಸಿಬೇಕು ಅಂತ ಅವರ ಪ್ಲಾನ್ ಇದ್ದಿದ್ದ ಹೆಂಗೆ? ಆರೋಪಿಗಳ ಇಂಟೆನ್ಷನ್ ಸ್ಪಷ್ಟವಾಗಿತ್ತು. ಹರಿಯುವಂತ ನೀರಿನಲ್ಲಿ ಮೃತದೇಹವನ್ನ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿ ಕ್ಲಿಯರು ಇಂಟೆನ್ಷನ್ ಇಷ್ಟೇ ಇದ್ದಿದ್ದು, ಆ ಜಾಗದಲ್ಲಿ ರಾಜಕಾಲುವೆ ಏನು ಹರಿಯುತ್ತೆ ಅದಕ್ಕೆ ಡೆಡ್ ಬಾಡಿಯನ್ನು ಎಸಿಬೇಕಿತ್ತು ಅವರಿಗೆ. ಆ ಮೂಲಕ ಸಾಕ್ಷ್ಯ ನಾಶ ಮಾಡುವಂಥ ಪ್ರಯತ್ನ. ಮತ್ತೆ ಮೃತದೇಹ ಸಿಕ್ಕಂಥ ಸಂದರ್ಭದಲ್ಲಿ ಹರಿಯೋ ನೀರಿಗೆ ಡೆಡ್ ಬಾಡಿಯನ್ನು ತಂದು ಹಾಕಿದರೆ ಡೆಡ್ ಬಾಡಿ ಇನ್ನೆಲ್ಲೋ ಪತ್ತೆಯಾಗುತ್ತೆ. ಇನ್ನೊಂದು 2-3 ದಿನದ ನಂತರ ಪತ್ತೆಯಾಯಿತು ಅಂತ ಅಂದ್ಕೊಳ್ಳೋಣ, ಸಂಪೂರ್ಣ ಡಿಕಂಪೋಸ್ ಆಗಿರುತ್ತೆ, ಅಂದರೆ ಕೊಳೆತು ಹೋಗಿರುತ್ತೆ. ಗುರುತು ಪತ್ತೆ ಹಚ್ಚೋದು ಕಷ್ಟ ಆಗುತ್ತೆ. ಮತ್ತು ಈ ಗಾಯದ ಗುರುತುಗಳು ಕೂಡ ಆ ಸಂದರ್ಭದಲ್ಲಿ ಗೊತ್ತಾಗ್ಲಿಕ್ಕಿಲ್ಲ ಅನ್ನೋದು ಆರೋಪಿಗಳ ಲೆಕ್ಕಾಚಾರ ಆಗಿತ್ತು. ಆದರೆ ಇವರು ಎಣ್ಣೆ ಏಟಲ್ಲಿ ಅಂತ ಅನ್ಸುತ್ತೆ, ಎಸೆಯೋ ಸಂದರ್ಭದಲ್ಲಿ ರೋಡ್ ಸೈಡಿಗೆ ಎಸ್ದು ಹೋಗಿದ್ದಾರೆ. ಇದೇ ರಾಜಕಾಲುವೆ ಅಂತ ಅಂದ್ಕೊಂಡು ರೋಡ್ ಸೈಡಿಗೆ ಎಸ್ದು ಹೋಗಿದ್ದಾರೆ. ಬಾಡಿ ಮೇಲ್ಭಾಗದಲ್ಲಿತ್ತು, ಡೆಡ್ ಬಾಡಿ ಮೇಲ್ಭಾಗದಲ್ಲಿತ್ತು. ಮರುದಿನ ಬೆಳಗ್ಗೆ ಅದು ಪತ್ತೆಯಾಗಿದೆ. ಅಂದರೆ ಅಲ್ಲಿ ವಾಕಿಂಗ್ ಮಾಡೋರು, ಜೊತೆಗೆ ಇನ್ಯಾರೋ ಒಬ್ಬ ಝೊಮ್ಯಾಟೊ ಬಾಯ್, ಇವರೆಲ್ಲ ಓಡಾಡೋ ಸಂದರ್ಭದಲ್ಲಿ ಒಂದು ಡೆಡ್ ಬಾಡಿ ಇದೆ ಅನ್ನೋದು ಗೊತ್ತಾಗಿದೆ. ಹತ್ರ ಪೊಲೀಸರಿಗೆ ಮಾಹಿತಿ ಹೋಗಿದೆ. ಪಕ್ಕದಲ್ಲೇ ಒಂದು ಅಪಾರ್ಟ್ಮೆಂಟ್ ಕಾಣಿಸುತ್ತೆ ನೋಡಿ, ಅಲ್ಲಿ ಅದರಲ್ಲಿ ಆ ಅಪಾರ್ಟ್ಮೆಂಟ್ನ ದೃಶ್ಯ ಇದೆ. ಎಸ್, ಶಿವಕುಮಾರ್ ಈಗ ಫೋನ್ ಸಂಪರ್ಕಕ್ಕೆ ಲಭ್ಯ ಆಗ್ತಾ ಇದ್ದಾರೆ. ಶಿವಕುಮಾರ್, ಅಂದರೆ ಇವರು ಕ್ಲಿಯರ್ ಆಗಿ ಇವರ ಯೋಚನೆ ಇದ್ದಿದ್ದು ಸಂಪೂರ್ಣ ಸಾಕ್ಷ್ಯನಾಶ, ಅಂದರೆ ಬಾಡಿಯನ್ನು ರಾಜಕಾಲುವೆಗೆ ಎಸಿಬೇಕಿತ್ತು, ಬಾಡಿ ಕೊಚ್ಚಿ ಹೋಗಬೇಕಿತ್ತು, 4-5 ದಿನದ ನಂತರ ಡಿಕಂಪೋಸ್ ಆಗಿ ಸಿಕ್ಕರೆ ನಾವು ಬಚಾವು ಅನ್ನೋ ಲೆಕ್ಕಾಚಾರ. ಖಂಡಿತವಾಗ್ಲೂ ಆರೋಪಿಗಳ ಉದ್ದೇಶ ಇದ್ದಿದ್ದು ಹಾಗೆ ಸಾಕ್ಷ್ಯ ನಾಶ ಮಾಡುವಂತದ್ದು ಆರೋಪಿಗಳ ಪ್ರಮುಖ ಉದ್ದೇಶ ಆಗಿರುತ್ತೆ. ಯಾವಾಗ RR ನಗರದ ಶೆಡ್ ನಲ್ಲಿ ಆತ ರೇಣುಕಾ ಸ್ವಾಮಿ ಮೃತಪಟ್ಟಿದ್ದು ಕನ್ಫರ್ಮ್ ಆಗುತ್ತೆ, ಆಗ ಆರೋಪಿಗಳು
ಏನ್ ಮಾಡ್ಬೇಕು ಅಂತೇಳಿ ಗೊತ್ತಾಗದೆ ಆರೋಪಿಗಳು ಮೊದಲಿಗೆ ಬಾಡಿಯನ್ನ ಡಿಸ್ಪೋಸ್ ಮಾಡುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಆರೋಪಿಗಳು ಬಾಡಿಯನ್ನ ಡಿಸ್ಪೋಸ್ ಮಾಡ್ಲಿಕ್ಕೂ ಕೂಡ 30 ಲಕ್ಷ ಹಣವನ್ನ ಪಡೆದಿದ್ದಾರೆ ಅನ್ನೋ ವಿಚಾರಗಳು ಕೂಡ ಹೊರಬರ್ತಿರುವಂತದ್ದು. ಆರೋಪಿಗಳು ಬಾಡಿಯನ್ನ ಹರಿಯುವ ನೀರಿನಲ್ಲಿ ಹಾಕ್ಬೇಕು ಅನ್ನೋ ಉದ್ದೇಶವನ್ನ ಹೊಂದಿರ್ತಾರೆ. ಆದ್ರೆ ಪರ್ಟಿಕ್ಯುಲರ್ ಆಗಿ ಇಲ್ಲೇ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ನ ಮುಂಭಾಗದಲ್ಲಿ ಎಸೆಯುವಂತ ಉದ್ದೇಶ ಆರೋಪಿಗಳಿಗೆ ಇರೋದಿಲ್ಲ. ಜೊತೆಗೆ ಆರೋಪಿಗಳು ತಡರಾತ್ರಿ RR ನಗರ ಸುತ್ತಮುತ್ತ ಕೂಡ ರೌಂಡ್ಸ್ ಅನ್ನ ಹಾಕಿದ್ರೆ RR ನಗರ ಪಟ್ಟಣಗೆರೆ ಸುತ್ತಮುತ್ತಲ ಸುಮಾರು 3-4 ಕಿಲೋಮೀಟರ್ ಅವರು ಕಾರ್ನಲ್ಲಿ ಓಡಾಡಿದರೆ ಕಡೆಗೆ ಸುಮ್ನಳ್ಳಿಗೆ ಬಂದಿದ್ದಾರೆ ಅನ್ನೋ ಮಾಹಿತಿ ಸಿಕ್ತಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ಇಲ್ಲಿ ಸ್ಥಳಕ್ಕೆ ಬಂದು ನೋಡಿದಂತ ಸಂದರ್ಭದಲ್ಲಿ ಜೂನ್ 9ನೇ ತಾರೀಕು ಬೆಳಿಗ್ಗೆ ಹಿಂದಿನ ದಿನ ಮಳೆ ಬಂದಿರುತ್ತೆ. ಮಳೆ ಬಂದಂತ ಪರಿಣಾಮ ರಾಜಕಾಲುವೆಯಲ್ಲೂ ಕೂಡ ನೀರು ಪ್ರಭುತ್ವವಾಗಿ ಹರಿತಾ ಇರುತ್ತೆ. ಆರೋಪಿಗಳು ಹರಿಯುವಂತ ನೀರಿಗೆ ಮೃತಪಟ್ಟಂತ ವ್ಯಕ್ತಿಯ ದೇಹವನ್ನ ಎಸೆದ್ರೆ ಅಲ್ಲಿ ಸಾಕ್ಷ್ಯ ನಾಶ ಆಗುವಂತ ಕೆಲಸ ಆಗುತ್ತೆ. ಜೊತೆಗೆ ಮೃತಪಟ್ಟಂತ ವ್ಯಕ್ತಿಯ ದೇಹದ ಮೇಲಿದ್ದಂತ ಗಾಯದ ಗುರುತುಗಳು ಕೂಡ ಸಿಗೋದಿಲ್ಲ. ಜೊತೆಗೆ ಆತನ ದೇಹದ ಮೇಲೆ ಯಾವುದೇ ಫಿಂಗರ್ ಪ್ರಿಂಟ್ಗಳು ಕೂಡ ಸಿಗೋದಿಲ್ಲ ಅಂತೇಳಿ ಭಾವಿಸಿ ಇಲ್ಲಿ ರಾಜಕಾಲುವೆಗೆ ಮೃತದೇಹವನ್ನ ಎಸಿಲಿಕ್ಕೆ ಪ್ಲಾನ್ ಅನ್ನ ಮಾಡಿ ಮೃತದೇಹವನ್ನ ಎಸೆದು ಹೋಗ್ತಾರೆ. ಆದ್ರೆ ಇಲ್ಲಿ ರಾಜಕಾಲುವೆಯ ಪಕ್ಕದಲ್ಲಿದ್ದಂತ ಮರಕ್ಕೆ ಮೃತದೇಹ ಸಿಲುಕೊಳ್ಳುವಂತದ್ದು, ರಾಜಕಾಲುವೆಗೆ ಬೀಳೋದಿಲ್ಲ. ಹೀಗಾಗಿ ಬೆಳಗಿನ ದಿನ ಅಂದ್ರೆ ಜೂನ್ 9ನೇ ತಾರೀಕು ಬೆಳಗಿನ ದಿನ ಯಾವಾಗ ಸತ್ವ ಅನುಗ್ರಹ ಅಪಾರ್ಟ್ಮೆಂಟ್ ನ ಸೆಕ್ಯೂರಿಟಿ ಕೇಶವ್ ರಾಮ್ ಬಂದು ಒಂದು ಗಮನಿಸ್ತಾರೆ, ಕೂಡಲೇ ಅವರು ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡೋದು. ಸ್ಥಳಕ್ಕೆ ಬಂದಂತ ಪೊಲೀಸ್ ಅಧಿಕಾರಿಗಳು ಮೃತದೇಹವನ್ನು ನೋಡಿದಂತ ಕೂಡಲೇ ಮೃತದೇಹದ ಮೇಲೆ ಹಲವು ಗಾಯಗಳಾಗಿರುವಂತದ್ದು ಸ್ಪಷ್ಟವಾಗಿರುತ್ತೆ. ಜೊತೆಗೆ ಸಾಕ್ಷ್ಯ ನಾಶವನ್ನ ಮಾಡಿ ಕೊಲೆಯನ್ನ ಮಾಡಿರುವಂತದ್ದು ಸ್ಪಷ್ಟವಾದಂತ ಹಿನ್ನೆಲೆಯಲ್ಲಿ ಕಾಮಾಕ್ಷಿ ಬಳ್ಳಿ ಶಿವಕುಮಾರ್ ಒಂದ್ ನಿಮಿಷ, ಇಲ್ಲಿ ಒಂದು ಸ್ಪಷ್ಟತೆ ಬೇಕು. ಈಗ ಅವ್ರ ಜೊತೆ ದರ್ಶನ್ ಡೀಲ್ ಕುದುರಿಸಿದ್ರು ಅನ್ನುವಂತ ಮಾಹಿತಿ ಇದೆ ಅಂತ ಹೇಳಿದ್ರಿ, ಅಂದ್ರೆ 30 ಲಕ್ಷಕ್ಕೆ ಡೀಲ್ ಆಗಿತ್ತು ಅಂತ. ಇವರ ಬ್ಯಾಕ್ ಗ್ರೌಂಡ್ ಏನೋ ಶಿವಕುಮಾರ್, ಯಾರು ಇವರು? ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರುವಂತ ಹುಡುಗರ ಇವರು? ರಶದ್ ಪ್ರಮುಖವಾಗಿ ಇವಾಗ ಸ್ಪಾಟ್ ಮಾಜರ್ಗೆ ಕರ್ಕೊಂಡ್ ಬಂದಿರುವಂತ 4 ಜನರ ಪೈಕಿ ಓರ್ವ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತಂದವನು. ಆತ ಚಿತ್ರದುರ್ಗ ಜಿಲ್ಲಾ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ. ಪ್ರಮುಖವಾಗಿ ರೇಣುಕಾ ಸ್ವಾಮಿಗೆ ಹುಡುಗಿಯ ನೆಪದಲ್ಲಿ ಅಂದ್ರೆ ಹುಡುಗಿಯ ರೂಪದಲ್ಲಿ ಮೆಸೇಜ್ ಮಾಡಿ ಆತನನ್ನ ಮೊದಲಿಗೆ ಇವರು ಟ್ರಾಪ್ ಮಾಡಿದಾರೆ ಅನ್ನೋ ಮಾಹಿತಿ ಇರುವಂತದ್ದು. ಅಂದ್ರೆ ರೇಣುಕಾ ಸ್ವಾಮಿ ಯಾವಾಗ ಅಶ್ಲೀಲವಾದಂತ ಪೋಸ್ಟ್ ಅನ್ನ ಹಾಕಿರ್ತಾರೆ ಪವಿತ್ರಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತ, ಈತನನ್ನ ಪತ್ತೆ ಮಾಡಿ ಅಂತೇಳಿ ಪವಿತ್ರಗೌಡ ಹಾಗೂ ದರ್ಶನ್ ಇವ್ರಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಯಾವಾಗ ಈತ ಚಿತ್ರದುರ್ಗ ಮೂಲದವನು ಅಂತೇಳಿ ಗೊತ್ತಾಗುತ್ತೆ, ಆಗ ಚಿತ್ರದುರ್ಗ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಿಗೆ ಮಾಹಿತಿಯನ್ನ ಕೊಡ್ತಾರೆ. ಆತ ಹುಡುಗಿಯ ರೂಪದಲ್ಲಿ ಮೆಸೇಜ್ ಅನ್ನ ಮಾಡಿ ರೇಣುಕಾ ಸ್ವಾಮಿಯನ್ನ ಭೇಟಿಯಾಗುವಂತ ನೆಪದಲ್ಲಿ ಶನಿವಾರ ಭೇಟಿಯಾಗಿ ಅಲ್ಲಿಂದ ನೇರವಾಗಿ ಬೆಂಗಳೂರಿಗೆ ಕರ್ಕೊಂಡ್ಬಂದು RR ನಗರದ ಶೆಡ್ಗೆ ಕರೆದೊಯ್ದು ಹಲ್ಲೆಯನ್ನ ಮಾಡಿ ಆತ ಕರ್ಕೊಂಡ್ಬಂದು ಬಿಸಾಡುವಂತದ್ದು. 4 ಜನರ ಪೈಕಿ ಎಲ್ಲರೂ ಕೂಡ ದರ್ಶನ್ ಅಭಿಮಾನಿಗಳು. ಜೊತೆಗೆ ಅಲ್ಲಿ ಅಂದ್ರೆ ಪಟ್ಟಣಗೆರೆ ಜಯಣ್ಣ ಅವ್ರಿಗೆ ಸೇರಿದಂತ ಶೆಡ್ ನಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರು ಅನ್ನೋ ಮಾಹಿತಿ ಸಿಕ್ತಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ. 2 ದೃಶ್ಯ ನೋಡ್ತಾ ಇದ್ದೀರಿ. ಒಂದು ಮೃತದೇಹವನ್ನು ಎಸೆದಿರುವಂತಹ ಜಾಗ ಆ ರಾಜಕಾಲುವೆ ಸಮೀಪ, ಅಲ್ಲಿ ಸ್ಪಾಟ್ ಮಹಜರು ಆಗ್ತಾ ಇದೆ. ಒಟ್ಟು 4 ಜನ ಆರೋಪಿಗಳನ್ನು ಅಲ್ಲಿ ಕರೆತರಲಾಗಿದೆ. ಆ ದೃಶ್ಯ ನೋಡ್ತಾ ಇದ್ದೀರಿ. ಕಾರಣ ಎಲ್ಲಿ ಎಸ್ದ್ರಿ, ಹೆಂಗೆ ಎಸ್ದ್ರಿ, ಯಾರ್ಯಾರು, ಇದೆಲ್ಲವೂ ಕೂಡ ಸ್ಪಷ್ಟತೆ ತನಿಖೆಯ ಸಂದರ್ಭದಲ್ಲಿ ಸಿಗಬೇಕಾಗತ್ತೆ. ಮತ್ತೊಂದು ದೃಶ್ಯ ನೀವು ನೋಡಿರೋದು ಅದು ಕ್ರೈಮ್ ಸೀನು ಅಥವಾ ಆ ವ್ಯಕ್ತಿ ರೇಣುಕಾ ಸ್ವಾಮಿಯನ್ನ ಕೊಂದಿರುವಂಥ ಜಾಗ, ಕೊಲೆ ಮಾಡಿರುವಂಥ ಜಾಗ, ಅದು ಆ ಶೆಡ್ಡು. ಅಲ್ಲಿಗೆ ಈಗ ಸ್ಪೆಷಲ್ ಟೀಮ್ ಪ್ರವೇಶ ಮಾಡಿದೆ, ನೋಡ್ತಾ ಇದ್ದೀರಿ. ನಿಮಗೆ ಕ್ರೈಮ್ ಸೀನಲ್ಲಿ ಸಿಗುವಂಥ ಎವಿಡೆನ್ಸ್ಗಳೇನಿದ್ದಾವೆ ಅದು ಬಹಳ ಮುಖ್ಯ ಆಗುತ್ತೆ ಮುಂದಕ್ಕೆ ಈ ಆರೋಪಿಗಳ ಆರೋಪ ಸಾಬೀತಾಗಬೇಕು ಅಂತಾದರೆ ಸ್ಥಳದಲ್ಲಿ ಸಿಗುವಂಥ ಎವಿಡೆನ್ಸ್ಗಳೇನಿದ್ದಾವೆ ತನಿಖಾ ದೃಷ್ಟಿಯಿಂದ ಬಹಳ ಮುಖ್ಯ, ಸ್ಪಾಟಲ್ಲಿ ಸಿಗುವಂಥ ಎವಿಡೆನ್ಸ್ಗಳು. ಸೊ ಆ ಕಾರಣಕ್ಕಾಗಿ ಈಗ ಅಲ್ಲಿ ಎವಿಡೆನ್ಸ್ ಕಲೆ ಹಾಕೋದಕ್ಕೆ ನಿನ್ನೆ FSL ಟೀಮ್ ಇತ್ತು, ಇವತ್ತು ಕೂಡ ಮತ್ತೊಂದು ಟೀಮ್ ಆಗಮಿಸಿರೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾವ ಜಾಗದಲ್ಲಿ ಮರ್ಡರ್ ಆಯಿತೋ, ಎಲ್ಲೂ ಹೊಡೆಯಲಾಯಿತೋ ರೇಣುಕಾ ಸ್ವಾಮಿಗೆ, ಚಿತ್ರಹಿಂಸೆಯಲ್ಲಿ ಕೊಡಲಾಯಿತು, ಕೂಡಿಡಲಾಗಿತ್ತು ಯಾವ ಜಾಗದಲ್ಲಿ. ಸೊ ಇದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ ಮುಂದಕ್ಕೆ ಎವಿಡೆನ್ಸ್ ವಿಚಾರಕ್ಕೆ ಬಂದಾಗ. ಅಂದರೆ ಚಾರ್ಜ್ ಶೀಟ್ ಸಲ್ಲಿಸೋ ಸಂದರ್ಭದಲ್ಲಿ ಸ್ಟ್ರಾಂಗ್ ಆಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು ಅಂತಾದರೆ ಎವಿಡೆನ್ಸ್ಗಳು ಬಹಳ ಮುಖ್ಯ ಆಗುತ್ತೆ. ಅದು ಸ್ಥಳದಲ್ಲಿ ಸಿಗುವಂಥ, ಕೃತ್ಯ ನಡೆದಂಥ ಸ್ಥಳದಲ್ಲಿ ಸಿಗುವಂಥ ಎವಿಡೆನ್ಸ್ಗಳು ಬಹಳ ಮುಖ್ಯ, ಕೊಲೆಯಾದಂಥ ಜಾಗ. ಸೊ ಅಲ್ಲಿಗೆ ಈಗ ಸ್ಪೆಷಲ್ ಟೀಮ್ ಬಂದಿರೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಅಲ್ಲಿ ಇರಬಹುದಾದಂಥ ರಕ್ತದ ಕಲೆಗಳು ಅಥವಾ ಯಾವುದಾದ್ರೂ ದೊಣ್ಣೆಯನ್ನು ಬಳಸಿ ಹೊಡೆದಿದ್ರೆ ಅದು ಸಿಗಬಹುದು. ರಿಕವರಿ ಆಗೋದಕ್ಕಿದೆ ಅಂತ ನಿನ್ನೆ ತಾನೇ ಕೋರ್ಟಿಗೆ ಮಾಹಿತಿಯನ್ನು ಕೂಡ ಸರ್ಕಾರದ ಪರ ವಕೀಲರು ಕೊಟ್ಟಿದ್ದರು. ಅಂದರೆ ಈ ಕೇಸಿಗೆ ಸಂಬಂಧಿಸಿದಂತೆ ಭಾಳಷ್ಟು ರಿಕವರಿಗಳಿದ್ದಾವೆ ಅಂತ. ರಿಕವರಿ ಇತ್ತಂದರೆ ಅದೇ ಹೊಡೆದಿರುವಂಥ ವಸ್ತುಗಳೇನಾದರೂ ಸಿಗುತ್ತಾ, ಮತ್ತು ಸ್ಥಳದಲ್ಲಿ ರಕ್ತದ ಕಲೆಗಳು ಇಂಥದ್ದು ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಸೊ ಇದೆಲ್ಲವನ್ನ ಕೂಡ ಈಗ ಕಲೆ ಹಾಕುವಂಥ ಪ್ರಯತ್ನಗಳು ನಡೀತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.